ರೈಟ್ ರೀ. ನಿನ್ನೆ ದಿವಸ ಬ್ಯಾನರ್ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಾಳೆದಿದೆ. ಅದಕ್ಕೆ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಎರಡು ಪಾರ್ಟಿ ಕಾರ್ಯಕರ್ತರು ಸಾಯಂಕಾಲ 6:30 7 ಗಂಟೆ ಮಧ್ಯೆ ಸ್ವಲ್ಪ ಜಗಳ ಆಡಿಕೊಂಡು ವಾಗ್ವಾದ ಆಗಿ ಆಮೇಲೆ ಕಲ್ಲು ತೂರಾಟ ಆಗಿದೆ. ಅದರ ನಂತರ ಮತ್ತೆ ಗಾಯಾಳುಗಳೆಲ್ಲ ಹಾಸ್ಪಿಟ್ಲಿಗೆ ಸೇರಿದ ಮೇಲೆ ಮತ್ತೆ 9 ಗಂಟೆಗೆ ಮತ್ತೆ ಎರಡು ಕಡೆಯವರು ಸೇರಿಕೊಂಡು ಅಲ್ಲಿ ಹಂಸಭಾವಿ ಏರಿಯಾ, ಅದು ಕುರುಗೋಡು ರೋಡು, ಅಲ್ಲಿ ಸಿರುಗುಪ್ಪ ರೋಡು, ಸಾರಿ, ಆ ಸಿರುಗುಪ್ಪ ರೋಡಲ್ಲಿ ಅಲ್ಲಿ ಮತ್ತೆ 9 ಗಂಟೆಯಿಂದ 9:30 ಮಧ್ಯೆ ಮತ್ತೆ ಎರಡು ಗುಂಪುಗಳು ಸೇರಿಕೊಂಡು ಕಲ್ಲು ತೂರಾಟ ಆಗಿದೆ. ಆ ಟೈಮಲ್ಲಿ ಒಂದು ಗುಂಪು ಕಡೆಯಲ್ಲಿದ್ದವರು ಖಾಸಗಿ ಗನ್ಮನ್ಗಳು ಏರ್ ಫೈರ್ ಮಾಡಿದ್ದಾರೆ. ಆವಾಗ ನಮ್ಮ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಅಲ್ಲಿದ್ದವರು ಕಲ್ಲು ತೂರಾಟ ನಡೆಯೋದಕ್ಕೆ ಎಲ್ಲ ಲಾಠಿ ಚಾರ್ಜ್ ಮಾಡಿ, ಟೇರ್ ಗ್ಯಾಸ್ ಯೂಸ್ ಮಾಡಿ ಅವ್ರಿಗೆ ಚದುರಿಸಿದ್ದಾರೆ. ಈ ಘಟನೆಯಲ್ಲಿ ಕೆಲವರು ಪೊಲೀಸರಿಗೂ ಕಲ್ಲು ಏಟು ಬಿದ್ದಿದೆ. ಆಮೇಲೆ ಅವರು ಇಂಜೂರ್ ಆದವರು ಅವರು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ತೀರ್ಕೊಂಡಿದ್ದಾರೆ. ಅದು ಬುಲೆಟ್ ಇಂಜುರಿ ಅಂತ ಕನ್ಫರ್ಮ್ ಆಗಿದೆ. ಈಗ ಪೋಸ್ಟ್ಮಾರ್ಟಮಲ್ಲಿ ಬಾಡಿನಲ್ಲಿ ಸಿಕ್ಕಿದ್ದು ಒಂದು ಬುಲೆಟ್ ಚೂರುಗಳು ಸಿಕ್ಕಿದ್ದಾವೆ. ಆಮೇಲೆ ಖಾಸಗಿ ಗನ್ಮನ್ಗಳ ಹತ್ರ ಇದ್ದಿದ್ದು 5 ವೆಪನ್ಗಳನ್ನ ತೊಗೊಂಡಿದ್ದೀವಿ ನಾವು. ಮತ್ತು ಇನ್ನೂ ಕೆಲವು ಖಾಸಗಿ ಗನ್ಮನ್ಗಳ ಹತ್ರ ವೆಪನ್ಗಳಿದ್ದಾವೆ ಅಂತ ನಮಗೆ ಮಾಹಿತಿ ಇದೆ. ಅದನ್ನು ಕೂಡ ಕಲೆಕ್ಟ್ ಮಾಡೋಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಈಗ ಅದನ್ನೆಲ್ಲ ಎಲ್ಲ ಗನ್ಗಳನ್ನ FSLಗೆ ಕಳಿಸಿ ಅದನ್ನು FSLಲ್ಲಿ ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಮುಂದಿನ ತನಿಖೆ ನಾವು ಕೈಗೊಳ್ತೀವಿ. ಜೊತೆಗೆ ಈ ಖಾಸಗಿ ಗನ್ಮನ್ಗಳು ಯಾವ್ದಾರು ಆಯುಧ ಪರವಾನಗಿ ಷರತ್ತುಗಳನ್ನ ಉಲ್ಲಂಘಿಸಿದ್ದಾರೆ ಇಲ್ವೇ ಅಂತ ಅದನ್ನು ಕೂಡ ನಾವು ತನಿಖೆ ಮಾಡಲಿಕ್ಕೆ ಹೇಳಿದ್ವಿ. ಈಗ ಪರಿಸ್ಥಿತಿ ಶಾಂತಿಯುತವಾಗಿದೆ. ಆಮೇಲೆ ಬೆಳಗ್ಗೆ ಪೋಸ್ಟ್ಮಾರ್ಟಮ್ ಮಾಡಿ ಈಗ ಕ್ರಿಮೇಷನ್ಗೆ ಹೋಗಿದೆ. 4 ದೂರುಗಳು ದಾಖಲಾಗಿದ್ದಾವೆ. ಅದರಲ್ಲಿ ಒಂದು ಮರ್ಡರ್ಗೆ ಅಂತೇಳಿ ಸತ್ತೋಗಿದ್ದವರು ಬ್ರದರ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬರು 307 ಅಂತ ಹೆಡ್ ಇಂಜುರಿ ಆಗಿದೆ, ಅವ್ರದ್ದು ಒಂದು ಕಂಪ್ಲೇಂಟ್ ಆಗಿದೆ. ಆಮೇಲೆ ಇನ್ನೊಂದು ಮಹರ್ಷಿ ವಾಲ್ಮೀಕಿಗೆ ಅವಮಾನ ಮಾಡಿದ್ರು ಅಂತೇಳಿ ಅದೊಂದು ಅಟ್ರಾಸಿಟಿ ಕೇಸ್ ಆಗಿದೆ. ಮತ್ತು ಘಟನೆಗೆ ಇವರು ಎಲ್ಲ ಅಂತಾರೆ ಇಂಟ್ರೆಸ್ಟೆಡ್ ಪಾರ್ಟಿಗಳು ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ ಪೊಲೀಸರ ಸೋಮೋಟೋ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೂ 2-3 ಕಂಪ್ಲೇಂಟು ಅದರ್ ಸೈಡು ಕೊಡ್ತಾರೆ ಅಂತ ಮಾಹಿತಿ ಇದೆ. ಅವ್ರು ಕೊಟ್ಟರೆ ಅವ್ರದ್ದು ಕೂಡ ಕಂಪ್ಲೇಂಟು ತೊಗೊಳ್ತೀವಿ ನಾವು. ಸೋಮೋಟಲ್ಲಿದ್ದವರು ಮೇಲೆ, ಸ್ಥಳದಲ್ಲಿದ್ದವ್ರ ಮೇಲೆ ಹೆಸರು ಈಗ ಹೇಳೋಕ್ಕೆ ಬರೋದಿಲ್ಲ. ನಂತರ ತನಿಖೆ ಆದ ನಂತರ ಎಲ್ಲ ಹೆಸರುಗಳು ನಿಮ್ಗೆ ಬರ್ತದೆ. ಅದರಿಗೆ ಕೊಡ್ತಾರೆ ಅಂತ ಮಾಹಿತಿ ಇದೆ. ಕೊಟ್ಟರೆ ತೊಗೊಳ್ತೀವಿ ಅಂತ ಹೇಳಿದ್ದೀವಲ್ಲ. ನನಗೆ ಇರೋ ಮಾಹಿತಿ ಕೊಡ್ತಾರೆ ಅಂತ ಮಾಹಿತಿ ಇದೆ. ಕೊಟ್ಟರೆ ತೊಗೊಳ್ತೀವಿ. ಎಲ್ಲ ಯಾರು ದೂರು ಕೊಟ್ಟರು ತೊಗೊಳ್ತೀವಿ. ತೊಗೊಂಡು ಅದಕ್ಕೆ ನಾವು ಸೋಮೋಟೋ ಕೇಸ್ 2 ಇಂಟ್ರೆಸ್ಟೆಡ್ ಪಾರ್ಟಿ ಹಾಕತ್ತೆ ಅಂತೇಳಿ ನಾವೇ ಸೋಮೋಟೋ ಕೇಸ್ ದಾಖಲಿಸ್ಕೊಂಡಿದ್ದೀವಿ. ಅವರು ಇಂಟ್ರೆಸ್ಟೆಡ್ ಪಾರ್ಟಿ ಯಾರು ಕಂಪ್ಲೇಂಟ್ ಕೊಟ್ಟರು ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡಿ ತನಿಖೆ ನಂತರ ಯಾರ್ಯಾರ್ದು ತಪ್ಪಿದೆ ಅವ್ರದ್ದು ಒಂದು ನಾವು ದೋಷಾರೋಪಣೆ ಪಟ್ಟಿ ಅರೆಸ್ಟ್ ಮಾಡಿ ಮುಗಿಸಿ ದೋಷಾರೋಪಣೆ ಕೊಡ್ತೀವಿ. ಲಘುವಾಗಿ ತಗೊಂಡಿದ್ದಾರೆ ಅಂತ ಈಗ ಈ ಹಂತದಲ್ಲಿ ಹೇಳೋಕ್ಕೆ ನಾನು ತಯಾರಿಲ್ಲ. ಫೋರ್ಸ್ ಯೂಸ್ ಮಾಡಿದ್ದಾರೆ, ಇಲ್ಲ ಆರ್ಶವಾಯು ಪ್ರಯೋಗ ಮಾಡಿದ್ದಾರೆ, ಲಾಠಿ ಚಾರ್ಜ್ ಯೂಸ್ ಮಾಡಿದ್ದಾರೆ. ಬಟ್ ಸಡನ್ನಾಗಿ 6 ಗಂಟೆಯಿಂದ 9 ಗಂಟೆ 3 ಗಂಟೆ ಅವಧಿನಲ್ಲಿ ಬೆಳವಣಿಗೆ ಇಷ್ಟು ವಿಕೋಪಕ್ಕೆ ಹೋಗುತ್ತೆ ಅಂತ ಅಂದಾಜು ಮಾಡೋದು ಒಂದು ಗಂಭೀರತೆ ಇದೆ. ಅದಕ್ಕೆ ನಾವು ಈಗ ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ಲಿ ನಾವು ಅದನ್ನು ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿ ಯಾಕೆ ಈ ರೀತಿ ಸಡನ್ನಾಗಿ ವಿಕೋಪಕ್ಕೆ ಹೋಯಿತು ಅಂತ. ನಾವು 3,000 ಜನ ಇಲ್ಲಿಗೆ ಹೊಡೆಯಕ್ಕೆ ಬರ್ತಾರೆ ಅಂತ ಗೊತ್ತಾದಾಗ ಸಾಮಾನ್ಯ ಏನೋ ಸಣ್ಣ ಇಲಾಖೆ ಬೇರೆ ಕಡೆ ಪೊಲೀಸ್ ಕರೀತಾರೆ, ಹೊಡಿಲಿಕ್ಕೆ ಬರ್ತಾರಂತಂದಾಗ ಕಲ್ಲು ಬಡಿ ಇಟ್ಕೊಂಡ್ ಬರ್ತಾಂದಾಗ ಅಲ್ಲಿ ತಡೆಯಕ್ಕಾಗಲಿಲ್ಲ ಅಂತ ಸರ್. ರೀ ಎಲ್ಲ ಅಂಶಗಳ ಬಗ್ಗೆ ಅದಕ್ಕೆ ನಾನು ಬೆಳಗ್ಗೆನೇ 6 ಗಂಟೆಗೆ ಹೊರಟು ಇಲ್ಲಿ ಬಂದಿದ್ದೀನಿ. ನಾನು 11 ಗಂಟೆಗೆ ಇಲ್ಲಿ ಬಂದಿದ್ದೀನಿ. ಬಂದು ಎಲ್ಲ ಅಂಶಗಳ ಬಗ್ಗೆ ವಿಚಾರಣೆ ಮಾಡಿ ಅದ್ರ ಬಗ್ಗೆ ಇಲಾಖೆ ಏನಂತಾರೆ ಕಠಿಣ ನಿರ್ಧಾರಗಳನ್ನ ತಗೊಳ್ತದೆ. ತಪ್ಪು ಅಂತ ಹೇಳ್ತಾರೆ ಸರ್, ತಡೆಯಬೇಕಾಗಿತ್ತು ಅಂತ ಒಂದು ರೀ. ಈಗ ಪೋಸ್ಟ್ಮಾರ್ಟಮ್ ರೀತಿಯಲ್ಲಿ ಹೈಂಡ್ ಸೈಟಲ್ಲಿ ಎಲ್ಲ ಅಭಿಪ್ರಾಯಗಳು ನೀವು ಎಲ್ಲ ಕೂತ್ಕೊಂಡು ಮಾತಾಡ್ಬೋದು. ಆ ಸ್ಥಳೀಯ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದವರು ಯಾಕೆ ಅದನ್ನು ಮಾಡಿಲ್ಲ, ಅವ್ರನ್ನ ವಿಚಾರಣೆ ಮಾಡಿದ್ಮೇಲೆ ನಮ್ಗೆ ಅದು ಗೊತ್ತಾಗ್ತದೆ ಏನಕ್ಕಾಗಿಲ್ಲ, ಏನಕ್ಕಾಯಿತು. ಮತ್ತು ಸಾವಾಗಬಾರ್ದಾಗಿತ್ತು. ಈ ರೀತಿ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಒಂದು ಸಾವಾಗಬಾರ್ದಾಗಿತ್ತು. ಮತ್ತು ಅಲ್ಲಿ ಇನ್ನೊಬ್ಬರು ಹೆಡ್ ಇಂಜುರಿನೂ ಆಗಬಾರ್ದಾಗಿತ್ತು. ಈ ಥರ ಖಾಸಗಿ ಗನ್ಮನ್ಗಳು ಫೈರ್ ಮಾಡೋದು ಇನ್ಸಿಡೆಂಟು ನಡೀಬಾರ್ದಾಗಿತ್ತು. ಇದನ್ನು ಈ ಹಂತದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಟ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲರಿಗೂ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತೀವಿ. ರೀ ಇಲ್ಲಿ ಒತ್ತಡ ಇದೆ ಅಂತ ಅವರೇ ಯಾರು ಅಧಿಕಾರಿಗಳಿದ್ದಾರೆ ಅವರೇ ಶೋಭಾರಾಣಿಯವರು ಉತ್ತರ ಹೇಳ್ಬೇಕು. ಅದಕ್ಕೆ ನಾವು ಇಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇಲಾಖೆ ಏನು ಅಧಿಕಾರಿಗಳು SP ಆಗಲಿ, DSP ಆಗಲಿ, ಅಡಿಷನಲ್ SP ಆಗಲಿ, ಈ 6 ಗಂಟೆಯಿಂದ 9 ಗಂಟೆ ಮಧ್ಯೆ ಏನೇನಾಯಿತು ಅದ್ರ ಬಗ್ಗೆ ನಾವು ಇಂಟ್ರಾಸ್ಪೆಕ್ಷನ್ ಮಾಡಿ
ಅದ್ರ ಮೇಲೆ ಇಲಾಖೆ ಕಠಿಣ ನಿರ್ಧಾರಗಳನ್ನ ನಾವು ತಗೊಳ್ತೀವಿ ನಾವು. ಸರ್, ಈಗ ಘಟನೆಯಲ್ಲಿ ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ರು, ಯಾರ್ಯಾರು ಕಟ್ಟಿ ಇಟ್ಕೊಂಡು ಹೋದ್ರು ಎಲ್ಲದೂ ಕೂಡ ವಿಜುವಲ್ ಸಮೇತ ಇದೆ ಸರ್. ಬಟ್ ಇದುವರೆಗೂ ಸಹಿತ ಯಾವೊಬ್ಬರನ್ನು ಕೂಡ ಬಂಧಿಸುವಂತ ಕೆಲಸ ಆಗಿಲ್ಲ ರೀ. ಅದು ನಾನು ಅದಕ್ಕೆ ಇಲ್ಲಿ ಕೂತಿದ್ದೀನಿ ನಿಮಗೆ ಎಲ್ಲರಿಗೂ ಆಶ್ವಾಸನೆ ಕೊಡ್ತೀವಿ. ಯಾರ್ಯಾರು ಇದ್ದಾರೆ ಎಲ್ಲರಿಗೂ ವಿಡಿಯೋ ಸಂಗ್ರಹ ಮಾಡಿ, ಅದು CCTV ಫುಟೇಜ್ ಇರ್ಬೋದು, ಪೊಲೀಸರ ಕ್ಯಾಮ್ರಾ ಇರ್ಬೋದು, ಮಾಧ್ಯಮಗಳ ಕ್ಯಾಮ್ರಾ ಇರ್ಬೋದು, ಅದಕ್ಕೊಂದು ತಂಡ ಮಾಡಿ ಅದನ್ನೆಲ್ಲ ವಿಡಿಯೋಗ್ರಾಫು ಎವಿಡೆನ್ಸ್ ಸಮೇತ ಐಡೆಂಟಿಫೈ ಮಾಡಿ, ಸುಮ್ಮನೆ ರ್ಯಾಂಡಮ್ ಆಗಿ ಸಿಕ್ಕಿದ್ದವ್ರಿಗೆಲ್ಲ ಹಿಡ್ಕೊಂಡು ಬಂದು ಅರೆಸ್ಟ್ ಮಾಡೋದು ಅದು ಸರೋಗೋದಿಲ್ಲ. ಯಾಕಂದರೆ ಆಧಾರಗಳನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಲಿಸ್ಟ್ ಮಾಡ್ಕೊಂಡು ಅರೆಸ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಆ ಲಿಸ್ಟ್ ಮಾಡೋ ಪ್ರಕ್ರಿಯೆ ಜಾರಿಯಲ್ಲಿದೆ, ಅರೆಸ್ಟು ಮಾಡ್ತಾರೆ. ಈಗ 307 ಕೇಸ್ ಆಗಿದೆ ಸರ್, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಬಟ್ ಅದು ಆ ಪ್ರಕ್ರಿಯೆ ಏನಾದ್ರು ಈಗ ತನಿಖೆ ಮಾಡ್ದಲೇ ಅರೆಸ್ಟ್ ಮಾಡು ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಯಾಕಂದರೆ ದೊಡ್ಡ ದೊಡ್ಡ ಹೆಸರುಗಳು ಇದ್ದಾಗ ತನಿಖೆ ಮಾಡಿ ಸಾಕ್ಷಿ ಆಧಾರಗಳ ಮುಖಾಂತರ ಅರೆಸ್ಟ್ ಮಾಡಿದ್ರೆ ಅದಕ್ಕೊಂದು ಪಾವಿತ್ರತೆ ಬರ್ತದೆ, ಗಂಭೀರತೆ ಬರ್ತದೆ. ಈಗ 5 ಇದಾವೆ ರೀ, ನಮ್ಮ ಹತ್ರ 5 ಇದ್ದಾವೆ. ಇನ್ನು ಉಳಿದ ಖಾಸಗಿ ಹೆಣ್ಮಗಳು ಇದ್ದಾರೆ ಅಂತ ಹೇಳ್ತಾರೆ. ಮಾಡಲ್ಗಳು ಈಗ ಅವರು ಸ್ಥಳೀಯ ಅಧಿಕಾರಿಗಳು ಹೇಳ್ತಾರೆ. ನಾನು ಈಗ ಪಂಚನಾಮ ಎಲ್ಲ ನಡೀತಾ ಇದೆ, ಈಗ ಹೇಳ್ತಾರೆ ಖಾಸಗಿ ಗನ್ಮನ್ಗಳು ರೀ. ಈಗ ನೋಡಪ್ಪ, ನೀವು ಏನಾದರೂ ಉತ್ತರ ಹೇಳಿ, ನಾನು ಹೇಳ್ತೀನಿ. ನಾವು ಹೇಳಿದ್ದು ಕೆಲವ್ರದ್ದು ಖಾಸಗಿ ಗನ್ಗಳದ್ದು ಸೀಸ್ ಮಾಡಿದ್ವಿ, ಇನ್ನು ಕೆಲವ್ರದ್ದು ಸೀಸ್ ಮಾಡೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಎಲ್ಲ ಗನ್ಗಳನ್ನ ಸೀಸ್ ಮಾಡಿದ ಮೇಲೆ ಅದನ್ನು FSL ಕಳಿಸ್ತೀವಿ. ಅದು FSL ಅಲ್ಲಿ ಯಾವ ಗನ್ನು ಯಾವ ಬುಲೆಟ್ಗೆ ಮ್ಯಾಚ್ ಆಗುತ್ತೆ ಅದು ಪ್ರೂವ್ ಆಗುತ್ತೆ. ಅದಾದಮೇಲೆ ಮುಂದಿನ ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ದೀನಿ ನಾನು ಮುಂಚೆನೇ ಈ ಪ್ರಶ್ನೆಗೆ ಊಹೆ ಮಾಡಿಕೊಂಡು ಉತ್ತರ ಹೇಳಿದ್ದೀನಿ. ನಾನು ಅವರ ಆಯುಧ ಪರವಾನಗಿ ಇದ್ದರೆ ಪರವಾನಗಿ ಕಂಡೀಷನ್ ಉಲ್ಲಂಘನೆ ಮಾಡಿದರೆ ಇವೆಲ್ಲವೂ ತನಿಖೆ ಮಾಡಬೇಕು ಅಂತ ಆಗಲೇ ಸೂಚನೆ ಕೊಟ್ಟಿದ್ದೀವಿ. ತನಿಖೆ ಆಗುತ್ತೆ. ನನಗಿರೋ ಮಾಹಿತಿ ಪ್ರಕಾರ 5 ಅಲ್ವಾ, 5 ಜನ ಇದೆ. ಮತ್ತು ಇನ್ನು ಕೆಲವರೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿಲ್ಲ. ಇವತ್ತೇನೋ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ತಾರೆ, ನೋಡಬೇಕು.